ಮ್ಯಾಚ್ಗಳಿಗೂ ಇಲ್ಲದಷ್ಟು ಫ್ಯಾನ್ಸ್ ಕ್ರೇಜ್ ಈಗ IPL ಪಂದ್ಯಗಳಿಗಿರುತ್ತೆ. ಪ್ಲೇ ಆಫ್ಸ್, ಫೈನಲ್ಸ್ ಅಂತ ಬಂದರೆ ದಾಖಲೆ ಮಟ್ಟದಲ್ಲಿ ವ್ಯೂಸ್ ಪಡೆಯುತ್ತೆ. ಜಗತ್ತಿನ ಸೂಪರ್ ಸ್ಟಾರ್ ಪ್ಲೇಯರ್ಗಳು ಕೂಡ IPLನಲ್ಲಿ ಆಡೋದ್ರಿಂದ ಅದರ ಲೆವೆಲ್ಲೇ ಬೇರೆ. ವರ್ಷದಿಂದ ವರ್ಷಕ್ಕೆ ಅದರ ವ್ಯಾಲ್ಯೂ ರೈಸ್ ಆಗ್ತಾನೇ ಇದೆ. ಹೀಗಿದ್ರೂ ಕೂಡ IPLನಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ಕೂಡ ಕೆಲ ದಿಗ್ಗಜ ಆಟಗಾರರಿಗೆ ಇದುವರೆಗೂ ಕೂಡ ಟ್ರೋಫಿಗೆ ಮುತ್ತಿಡೋಕೆ ಸಾಧ್ಯನೇ ಆಗಿಲ್ಲ. ಹಾಗಾದರೆ ಯಾವ್ಯಾವ ಆಟಗಾರರು, ಹೇಗಿತ್ತು ಅವರ ಪ್ರದರ್ಶನ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವರ್ಲ್ಡ್ ಕ್ರಿಕೆಟ್ನಲ್ಲಿ ICC ಟ್ರೋಫಿಗಳನ್ನು ಗೆಲ್ಲೋದು ಎಷ್ಟು ಪ್ರತಿಷ್ಠೆನೋ IPLನಲ್ಲಿ ಚಾಂಪಿಯನ್ ಪಟ್ಟಕ್ಕೆ ಇರೋದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಯಾಕಂದರೆ ಜಗತ್ತಿನ ದಿ ಮೋಸ್ಟ್ ಡೇಂಜರಸ್ ಪ್ಲೇಯರ್ಸ್ ಎಲ್ಲರೂ ಕೂಡ IPLನಲ್ಲೇ ಬೇರೆ ಬೇರೆ ಟೀಮ್ಗಳಲ್ಲಿ ಆಡ್ತಾರೆ. ಆ್ಯಂಡ್ ಟಫೆಸ್ಟ್ ಫೈಟ್ ಇರುತ್ತೆ. ಸೊ ಅದ್ಭುತ ಪ್ರದರ್ಶನ ನೀಡಿದರೆ ಮಾತ್ರನೇ ಇಲ್ಲಿ ಸರ್ವೈವ್ ಆಗೋಕೆ ಸಾಧ್ಯವಾಗೋದು. ಹೀಗಿದ್ರೂ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಿಯೂ ಕೂಡ ಕೆಲವರಿಗೆ ಟ್ರೋಫಿ ಕನಸು ಕನಸಾಗಿಯೇ ಉಳಿದಿದೆ. ಅದರಲ್ಲೂ ಈ 5 ಆಟಗಾರರು ಕಪ್ ಗೆಲ್ಲೋಕೆ ಮೋಸ್ಟ್ ಡಿಸರ್ವಿಂಗ್ ಇದ್ರೂ ಕೂಡ ಅದೃಷ್ಟ ಕೂಡಿ ಬಂದಿಲ್ಲ. ಅದರಲ್ಲಿ ನಂಬರ್ 1 ನಮ್ಮ ಕನ್ನಡಿಗ KL ರಾಹುಲ್. 5 ಫ್ರಾಂಚೈಸಿಗಳ ಪರ ಆಡಿದ್ರು ಟ್ರೋಫಿ ವಂಚಿತ ರಾಹುಲ್. ಮಾಡರ್ನ್ ಕ್ರಿಕೆಟ್ನಲ್ಲಿ ಕನ್ಸಿಸ್ಟೆನ್ಸಿ ಅಂಡ್ ಸ್ಟೈಲಿಶ್ ಬ್ಯಾಟ್ಸ್ಮನ್ಗಳಲ್ಲಿ KL ರಾಹುಲ್ ಟಾಪ್ ಲಿಸ್ಟ್ನಲ್ಲೇ ಇರ್ತಾರೆ. 2013ರಲ್ಲಿ 10 ಲಕ್ಷ ರೂಪಾಯಿ ಸಂಭಾವನೆಯೊಂದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದೊಂದಿಗೆ IPL ಪ್ರಯಾಣವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಈಚೆಗೆ ವರ್ಷದಿಂದ ವರ್ಷಕ್ಕೆ ಅವರ ಪರ್ಫಾರ್ಮೆನ್ಸ್ ಬೆಟರ್ ಆಗ್ತಾನೆ ಹೋಗ್ತಿದೆ. ರಾಹುಲ್ ಇದುವರೆಗೆ 5 IPL ತಂಡಗಳನ್ನು ಪ್ರತಿನಿಧಿಸಿದ್ದಾರೆ. ಹಾಗೆ ನಾಯಕನಾಗಿ ಕೂಡ ತಂಡವನ್ನು ಅದ್ಭುತವಾಗಿ ಲೀಡ್ ಮಾಡಿರುವಂಥ ಅನುಭವ ಇದೆ. ಹೀಗಿದ್ರೂ ಕೂಡ ಇದುವರೆಗೂ ಯಾವುದೇ ತಂಡದ ಪರ ಕೂಡ ಟ್ರೋಫಿಯನ್ನು ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಈವರೆಗೆ IPLನಲ್ಲಿ 145 ಪಂದ್ಯಗಳಲ್ಲಿ ಆಡಿರುವಂಥ ರಾಹುಲ್ 46.21 ಸರಾಸರಿಯಲ್ಲಿ 5222 ರನ್ಗಳನ್ನು ಕಲೆ ಹಾಕಿದ್ದಾರೆ. 136 ಪ್ಲಸ್ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಸಾರ್ವಕಾಲಿಕ ಟಾಪ್ ಸ್ಕೋರರ್ಗಳ ಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದ್ದಾರೆ. ಟ್ರೋಫಿ ಗೆಲ್ಲದೆಯೇ ನಿವೃತ್ತಿ ಹೇಳಿದ AB ಡಿವಿಲಿಯರ್ಸ್. ಈ ಹೆಸರನ್ನಂತೂ ಭಾರತೀಯರು ಮರೆಯೋಕೆ ಸಾಧ್ಯನೇ ಇಲ್ಲ. ಸೌತ್ ಆಫ್ರಿಕಾ ಮೂಲದ ಆಟಗಾರನಾಗಿದ್ರೂ ಕೂಡ ತಮ್ಮ ಮನೆ ಮಗನಂತೆಯೇ ಪ್ರೀತಿಸಿದ್ದಾರೆ. ಅದರಲ್ಲೂ RCB ಅಭಿಮಾನಿಗಳ ಪಾಲಿಗಂತೂ ABD ಅಂದ್ರೆ ಆಪತ್ ಬಾಂಧವ. ವಿಶ್ವ ಕ್ರಿಕೆಟ್ನ ಮಿಸ್ಟರ್ 360 ಬ್ಯಾಟರ್ ಅಂತಾನೆ ಕರೆಸಿಕೊಳ್ಳುವಂತ AB ಡಿವಿಲಿಯರ್ಸ್ IPLನ ಐಕಾನಿಕ್ ಪ್ಲೇಯರ್ ಆಗಿದ್ದಾರೆ. 2008ರಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ನೊಂದಿಗೆ IPL ವೃತ್ತಿ ಜೀವನವನ್ನು ಆರಂಭಿಸಿದ ABD ಆ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಸುದೀರ್ಘ ಪಂದ್ಯಗಳನ್ನಾಡಿದ್ರು. ಅದ್ಭುತ ಪ್ರದರ್ಶನದ ಹೊರತಾಗಿ ಕೂಡ ಒಮ್ಮೆಯೂ ಕೂಡ ಟ್ರೋಫಿಯನ್ನು ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. 2021ರವರೆಗೂ ಕೂಡ IPLನಲ್ಲಿ ಆಡಿದ್ದ ABD ಟ್ರೋಫಿ ಗೆಲ್ಲದೆಯೇ ತಮ್ಮ ಕರಿಯರ್ನ ಎಂಡ್ ಮಾಡಿದ್ರು. ಒಟ್ಟಾರೆಯಾಗಿ IPLನಲ್ಲಿ 184 ಪಂದ್ಯಗಳಲ್ಲಿ 39.71 ಸರಾಸರಿಯಲ್ಲಿ 5162 ರನ್ಗಳನ್ನು ಕಲೆ ಹಾಕಿದ್ರು. ಹಾಗೆ ಹೈಯೆಸ್ಟ್ ಸ್ಕೋರರ್ಗಳ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದ್ದಾರೆ. ಹೀಗಿದ್ರೂ ಕೂಡ IPL ಟ್ರೋಫಿಯನ್ನು ಎತ್ತಿ ಹಿಡಿಯದೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ಗೂ ದಕ್ಕದ ಕಪ್. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ ಅತಿ ಹೆಚ್ಚು ಇಷ್ಟಪಡುವಂತ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಕ್ರಿಸ್ ಗೇಲ್. ಯೂನಿವರ್ಸಲ್ ಬಾಸ್ ಅಂತಾನೆ ಕರೆಸಿಕೊಳ್ಳುವಂತ ಗೇಲ್ ಬಿಗ್ ಹಿಟ್ಗಳಿಂದಲೇ ಮನೆ ಮಾತಾದವರು. ಈಗಲೂ IPLನಲ್ಲಿ ಗೇಲ್ ಬರೆದಿರುವಂಥ ಕೆಲ ದಾಖಲೆಗಳನ್ನು ಯಾರಿಂದಲೂ ಕೂಡ ಬ್ರೇಕ್ ಮಾಡೋಕೆ ಸಾಧ್ಯನೇ ಆಗಿಲ್ಲ. KKR, ಪಂಜಾಬ್, ಡೆಲ್ಲಿ, ಮುಂಬೈ, ಗುಜರಾತ್ ಹಾಗೆ ಬೆಂಗಳೂರು ಪರ ಪಂದ್ಯಗಳನ್ನು ಆಡಿದ್ರು. ಆದರೆ 6 ತಂಡಗಳ ಪರ ಆಡಿದ್ರೂ ಕೂಡ ಎಲ್ಲಿಯೂ ಕಪ್ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. 2013ರಲ್ಲಿ 30 ಎಸೆತಗಳಲ್ಲಿ ಶತಕ ಗಳಿಸಿದ ಗೇಲ್ IPLನಲ್ಲಿ ಅತ್ಯಂತ ವೇಗದ ಶತಕದ ದಾಖಲೆಯನ್ನು ಈಗಲೂ ಕೂಡ ಹೊಂದಿದ್ದಾರೆ. ಹಾಗೆ ಒಂದೇ ಮ್ಯಾಚಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಅಜೇಯ 175 ರನ್ಗಳ ವೈಯಕ್ತಿಕ ಹೈಯೆಸ್ಟ್ ಸ್ಕೋರ್ ಇದೆ. ಇನ್ನು ಇದೇ ಪಂದ್ಯದಲ್ಲಿ 17 ಸಿಕ್ಸರ್ಗಳನ್ನು ಬಾರಿಸಿದ್ರು. ಈ ರೆಕಾರ್ಡ್ಗಳನ್ನು ಕೂಡ ಇಂದಿಗೂ ಯಾರಿಂದಲೂ ಬ್ರೇಕ್ ಮಾಡೋಕೆ ಸಾಧ್ಯನೇ ಆಗಿಲ್ಲ. ಒಟ್ಟಾರೆಯಾಗಿ 142 IPL ಪಂದ್ಯಗಳಲ್ಲಿ 4965 ರನ್ ಗಳಿಸಿ IPL ಇತಿಹಾಸದಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಆದರೆ ಕಪ್ ಗೆಲ್ಲೋದು ಕನಸಾಗಿ ಉಳಿದಿದೆ. ಸಂಜು ಸ್ಯಾಮ್ಸನ್ಗೂ ಸಿಕ್ಕಿಲ್ಲ IPL ಟ್ರೋಫಿ. ಇನ್ನು IPLನ ಮತ್ತೊಬ್ಬ ಸ್ಟಾರ್ ಬ್ಯಾಟರ್ ಅಂಡ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ 2013ರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ ಯುವ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ IPLಗೆ ಪದಾರ್ಪಣೆ ಮಾಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೆಲ ಪಂದ್ಯಗಳನ್ನು ಆಡಿದ್ದ ಸಂಜು ಬಳಿಕ ಮತ್ತೆ RRಗೆ ಕಮ್ಬ್ಯಾಕ್ ಮಾಡಿದ್ರು. ಅಂಡ್ 2021ರಿಂದ ನಾಯಕನಾಗಿ ಲೀಡ್ ಮಾಡ್ತಿದ್ದಾರೆ. IPLನಲ್ಲಿ ಈವರೆಗೂ 176 ಪಂದ್ಯಗಳಲ್ಲಿ ಆಡಿರುವಂಥ ಸ್ಯಾಮ್ಸನ್ 4704 ರನ್ಗಳನ್ನು ಗಳಿಸಿದ್ದಾರೆ. ಲೀಗ್ನ ಇತಿಹಾಸದಲ್ಲಿ 14ನೇ ಟಾಪ್ ಮೋಸ್ಟ್ ರನ್ ಸ್ಕೋರರ್ ಆಗಿದ್ದಾರೆ.
ಆದರೆ ಟ್ರೋಫಿ ಅನ್ನೋದು ಮಾತ್ರ ಸಂಜು ಪಾಲಿಗೆ ಇನ್ನೂ ಕೂಡ ಮರೀಚಿಕೆಯಾಗಿದೆ. ಸಂಭಾವನೆಯಲ್ಲಿ ದಾಖಲೆ ಬರೆದ ಪಂತ್ಗೂ ಸಿಕ್ಕಿಲ್ಲ ಕಪ್. ಇನ್ನು ಟೀಂ ಇಂಡಿಯಾ ಹಾಗೆ IPLನ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂಥ ರಿಷಬ್ ಪಂತ್ರದ್ದು ಕೂಡ ಸೇಮ್ ಸಿಚುಯೇಷನ್. ನಿರ್ಭೀತ ಬ್ಯಾಟಿಂಗ್ಗೆ ಹೆಸರುವಾಸಿಯಾಗಿರುವಂಥ ಪಂತ್ 2016ರಲ್ಲಿ IPLಗೆ ಪದಾರ್ಪಣೆ ಮಾಡಿದರು. ಇನ್ನು 2025ರಲ್ಲಿ LSG ಫ್ರಾಂಚೈಸಿ ಬರೋಬ್ಬರಿ 27 ಕೋಟಿ ರೂಪಾಯಿ ಸಂಭಾವನೆ ನೀಡಿ ಖರೀದಿ ಮಾಡಿತು. IPL ಇತಿಹಾಸದಲ್ಲಿ ಅತ್ಯಂತ ದುಬಾರಿ IPL ಆಟಗಾರ ಎನಿಸಿಕೊಂಡಿದ್ದಾರೆ. ಈವರೆಗೂ IPLನಲ್ಲಿ ಪಂತ್ 125 ಪಂದ್ಯಗಳಲ್ಲಿ 3553 ರನ್ಗಳನ್ನು ಕಲೆ ಹಾಕಿದ್ದಾರೆ. ಆದರೆ IPL ಪ್ರಶಸ್ತಿ ಮಾತ್ರ ಇನ್ನೂ ಪಂತ್ ಪಾಲಿಗೆ ದಕ್ಕಿಲ್ಲ. ಸೊ ಇವರ ಪ್ರದರ್ಶನಗಳನ್ನು ನೋಡ್ತಾ ಇದ್ರೆ IPL ಟ್ರೋಫಿ ಎತ್ತಿ ಹಿಡಿಯೋಕೆ ಸರ್ವ ಸಮರ್ಥರು ಆಗಿದ್ದಾರೆ. ಆದರೆ ABD ಅಂಡ್ ಕ್ರಿಸ್ ಗೇಲ್ ನಿವೃತ್ತಿ ಘೋಷಿಸಿದ್ದು 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆದ್ದಾಗ ತಂಡದ ಜೊತೆಗೆ ಇದ್ದು ಸೆಲೆಬ್ರೇಟ್ ಮಾಡಿದ್ರು. ಆದರೆ ರಾಹುಲ್, ರಿಷಬ್ ಪಂತ್ ಹಾಗೆ ಸಂಜು ಇನ್ನೂ ಕೂಡ ಒಂದಷ್ಟು ವರ್ಷಗಳ IPL ಆಡೋದಂತೂ ಗ್ಯಾರಂಟಿ ಇದೆ. ಸೊ ಈ ಮೂವರಲ್ಲಿ ಯಾರು IPL ಟ್ರೋಫಿಗೆ ಮೊದಲು ಮುತ್ತಿಡೋದನ್ನ ನೋಡೋಕೆ ನೀವು ಕಾಯ್ತಾ ಇದ್ದೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.